ಭಟ್ಕಳದ ಸಂಶುದ್ದೀನ್ ಸರ್ಕಲ್ ಸಮೀಪ ರಸ್ತೆ ದಾಟುತ್ತಿದ್ದ ಬಿಜೆಪಿ ಮುಖಂಡನ ಮೇಲೆ ಕಾಲೇಜು ವಾಹನ ಚಾಲಕನೋರ್ವ ಅನಾವಶ್ಯಕವಾಗಿ ಹಲ್ಲೆ ಮಾಡಿದ್ದು ವಾಹನ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದ ಘಟನೆ ನಡೆದಿದೆ. ಬಿಜೆಪಿ ಹಿಂದುಳಿದ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಮುಟ್ಟಳ್ಳಿ ಮೂಡ ಭಟ್ಕಳ ನಿವಾಸಿ ರಾಘವೇಂದ್ರ ರಾಮಚಂದ್ರ ನಾಯ್ಕ್ ಹಲ್ಲೆಗೊಳಗಾದ ವ್ಯಕ್ತಿಯಾಗಿದ್ದು ಹಲವು ವರ್ಷಗಳಿಂದ ಟಿವಿ ಕೇಬಲ್ ಆಪರೇಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸೋಮವಾರ ಮಧ್ಯಾಹ್ನ 1 ಗಂಟೆಯ ಸುಮಾರಿಗೆ ತನ್ನ ವೈಯಕ್ತಿಕ ಕೆಲಸ ನಿಮಿತ್ತ ಕಾರವಾರದಿಂದ ಕಾರಿನ ಮೂಲಕ ಬಂದಿದ್ದರು. ಭಟ್ಕಳ ಸಂಶುದ್ದೀನ್ ಸರ್ಕಲ್ ಬಳಿ ಇಳಿದು ಕೋಲಾ ಪ್ಯಾರಡೈಸ್ ಸಮೀಪವಿದ್ದ ತನ್ನ ಕೇಬಲ್ ಕಚೇರಿಗೆ ಹೋಗಲು ರಸ್ತೆ ದಾಟುತ್ತಿದ್ದ ವೇಳೆ ಕೋಲಾ ಪ್ಯಾರಡೈಸ್ ರಸ್ತೆಯಿಂದ ಬಂದು ಕಾಲೇಜಿನ ವಾಹನ ಅತಿವೇಗವಾಗಿ ನನ್ನ ಮೇಲೆ ಬಂತು ಎಂದು ರಾಘವೇಂದ್ರ ದೂರಿದ್ದಾರೆ. ಇದರಿಂದಾಗಿ ನಾನು ರಸ್ತೆ ಪಕ್ಕದಲ್ಲಿ ಬಿದ್ದೆ. ಬಳಿಕ ನಿನಗೆ ಕಣ್ಣು ಕಾಣಿಸುವುದಿಲ್ಲವಾ ಎಂದು ವಾಹನ ಚಾಲಕನಿಗೆ ಪ್ರಶ್ನೆ ಮಾಡಿದೆ. ಬಳಿಕ ವಾಹನ ಚಾಲಕ ಬಸ್ಸನ್ನು ಅಲ್ಲೇ ಮುಂದೆ ನಿಲ್ಲಿಸಿ ಬಂದು ನನ್ನ ಅಡ್ಡಗಟ್ಟಿ ತಡೆದು ಅವಾಚ್ಯ ಶಬ್ದದಿಂದ ಬೈದು ನಿಂದಿಸಿ ನನ್ನನ್ನು ಮತ್ತೆ ರಸ್ತೆ ಮೇಲೆ ತಳ್ಳಿ ಕಾರಿನಿಂದ ಒದ್ದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ನಿನ್ನನ್ನು ಕೊಲೆ ಮಾಡುತ್ತೇನೆ ಎಂದು ಹೊಡೆದಿದ್ದಾನೆ. ಅಲ್ಲೇ ಸಮೀಪ ಕರ್ತವ್ಯ ನಿರತ ಪೊಲೀಸರು ಸ್ಥಳಕ್ಕೆ ಬರುತ್ತಿರುವುದನ್ನು ನೋಡಿ ವಾಹನ ಚಾಲಕ ಓಡಿ ಹೋಗಿದ್ದಾನೆ. ನಂತರ ನನ್ನ ಸ್ನೇಹಿತರು ನನ್ನನ್ನು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ ಎಂದು ಹಲ್ಲೆಗೊಳಗಾದ ರಾಘವೇಂದ್ರ ನಾಯ್ಕ್ ಆರೋಪಿಸಿದ್ದಾರೆ. ನಾನೊಂದು ವೈಯಕ್ತಿಕ ಕೆಲಸ ಕಾರವಾರಕ್ಕೆ ಹೋಗಿ ಕಾರವಾರಿಂದ ಬಂದು ಕಾರಲ್ಲಿ ಇಳಿದು ರೋಡ್ ಕ್ರಾಸ್ ಮಾಡಬೇಕು ಅಂದ್ಕೊಂಡು ಕೋಲಾಪೇಟೆ ಎದುರುಗಡೆ ರೋಡಿಂದ ರೋಡ್ ಕ್ರಾಸ್ ಮಾಡ್ತಾಯಿದ್ದೆ. ಅಲ್ಲೊಂದು ಪ್ರೈವೇಟ್ ಸ್ಕೂಲಿಂದ ಕಾಲೇಜ್ ವ್ಯಾನ್ ಗರ್ಲ್ಸ್ ಕಾಲೇಜ್ ವ್ಯಾನ್ ಬಂತು. ಏಕಾಏಕಿ ನನ್ನ ಮೈ ಮೇಲೆ ಬಂದು ನಾನು ಕೆಳಗಡೆ ಬಿದ್ದ ನಂತರ ನಿನಗೆ ಕಣ್ಣು ಕಾಣೋದಿಲ್ಲ ಕೆಳಗಡೆ ಇದ್ದು. ಆಮೇಲೆ ಅವನು ಡ್ರೈವರ್ ಏನು ಮಾಡಿದ ಗಾಡಿ ಸ್ವಲ್ಪ ಮುಂದೆಲ್ಲ ಹಾಕಿ ಕೆಳಗೆ ಇಳ್ಕೊಂಡು ಬಂದು ಗಾಡಿ ಕೆಳಗೆ ಇಳ್ಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ಬೈದು ನನ್ನಲ್ಲೇ ಮತ್ತೆ ನೆಲಕ್ಕೆ ದೂಡ ಹಾಕಿ ಮತ್ತೆ ಕಾಲಿಂದ ಒದ್ದು ನಿನ್ನ ಇವತ್ತು ಬಿಡೋದಿಲ್ಲ, ನಿನ್ನ ಇವತ್ತು ಕೊಲೆನೇ ಮಾಡಿಬಿಡ್ತೀನಿ ಅಂತ ಧಮಕಿ ಹಾಕಿ ಹೊಡಿತಾ ಇರಬೇಕಾದ್ರೆ ಅಷ್ಟರೊಳಗೆ ಪೊಲೀಸರು ಬಂದವಾಗ ಅವರು ಬರ್ತಾ ಇದ್ದವಾಗ ಅವ್ರು ಗಾಡಿ ಹತ್ತು ಮತ್ತೆ ಓಡೋದು. ನನಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು, ಕರ್ಕೊಂಡು ಬಂದು. ಸದ್ಯ ಕಾಲೇಜು ವಾಹನ ಚಾಲಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಚಾಲಕನ ವಿರುದ್ಧ ಪ್ರಕರಣ ದಾಖಲಿಸಿರುವ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸದ್ಯ ರಾಘವೇಂದ್ರ ನಾಯ್ಕ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಹಿಂದೂ ಮುಖಂಡ ಗೋವಿಂದ ನಾಯ್ಕ್ ಹಾಗೂ ಹಿಂದೂ ಕಾರ್ಯಕರ್ತರು ಆಸ್ಪತ್ರೆಗೆ ಭೇಟಿ ನೀಡಿ ರಾಘವೇಂದ್ರ ನಾಯ್ಕರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.